ಲಾಯರ್ ಬಂದು ಒಂದೇ ನಿಮಿಷದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗೋಯ್ತು. ನೀನೇನು ಯೋಚನೆ ಮಾಡಬೇಡ ಮಗ, ಪಕ್ಕಾ ಬೇಲ್ ಸಿಗತ್ತೆ. ಬೇಕಾಗಿಲ್ಲ, ನನಗೆ ಯಾವ ಬೇಲು ಬೇಕಾಗಿಲ್ಲ. ನನ್ನ ಹೆತ್ತ ತಾಯಿನೇ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ನಂಬಿರ್ಬೇಕಾದ್ರೆ ನಾ ಹೊರಗೆ ಬಂದು ಏನೋ ಮಾಡಲಿ. ನನಗೆ ಹೊರಗಿನ ಪ್ರಪಂಚ ನೋಡೋದಕ್ಕೆ ಇಷ್ಟನೇ ಇಲ್ಲ. ಹಾಗೆ ಹೇಳ್ಬೇಡ ಮಗ, ಲಾಯರು ದೇವ್ರು ಬಂದಂಗೆ ಬಂದಿದ್ದಾನೆ. ಈಗೇನಾದರೂ ನೀನು ಬೇಲ್ ಬೇಡ ಅಂತ ಹೇಳಿದ್ರೆ ಹೊರಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ನನ್ನ ಮಾತು ಕೇಳಪ್ಪ ನೀನು ಸುಮ್ಮನೆ. ನಾನು ಯಾರ ಮಾತು ಕೇಳಲ್ಲ. ನನಗೆ ಬೇಲ್ ಬೇಡ ಅಂದರೆ ಬೇಡ ಅಷ್ಟೇ. ಹಾಗೆ ಹೇಳ್ಬೇಡಿ ಮಿಸ್ಟರ್ ಆದಿತ್ಯ. ನೀವು ಹೊರಗೆ ಬರಲೇಬೇಕು. ಒಳಗಿರಬೇಕಾದ್ದು ನಿಜವಾದ ಅಪರಾಧಿಗಳು, ನಿರಪರಾಧಿಗಳಲ್ಲ. ನಮ್ಮ ಮನೆಯವರೇ ನಾನು ಅಪರಾಧಿ ಅಂತ ನಂಬಿರ್ಬೇಕಾದ್ರೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಯಾವ ಬೇಲು ಬೇಡ. ನಿಮ್ಮನ್ನ ನಿಮ್ಮ ತಾಯಿ ನಂಬದೇ ಇರ್ಬೋದು, ಆದರೆ ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋ ಆ ದೊಡ್ಡವರು ನಿಮ್ಮನ್ನು ನಂಬಿದ್ದಾರೆ. ದೊಡ್ಡವರು ಅಂದ್ರೆ ನಮ್ಮೆಲ್ರಿಗೂ ದೊಡ್ಡವರು. ಅವ್ರಿಗೋಸ್ಕರನಾದರೂ ನೀವು ಬರಲೇಬೇಕು. ನನಗೆ ಯಾವ ದೊಡ್ಡವರು ಗೊತ್ತಿಲ್ಲ, ಯಾವ ಚಿಕ್ಕವರು ಗೊತ್ತಿಲ್ಲ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಸೊ ಪ್ಲೀಸ್ ನೀವು ಇಲ್ಲಿಂದ ಹೋಗ್ಬೋದು. ನೋಡಿ ಆದಿತ್ಯ, ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತೆ. ನಿಮ್ಮಮ್ಮ ನಿಮ್ಮನ್ನು ನಂಬಲಿಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದೀರ. ಆದರೆ ನಿಮ್ಮ ತಾಯಿಗೋಸ್ಕರನಾದರೂ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಬೇಲ್ ಮೇಲೆ ಹೊರಗಡೆ ಬರಲೇಬೇಕು. ಇಲ್ಲ ಅಂದರೆ ನಿಮ್ಮ ತಾಯಿ ತನ್ನ ಮಗ ಒಬ್ಬ ಕೊಲೆಗಾರ ಅಂತ ಹೇಳಿ ದಿನೇ ದಿನೇ ಕೊರಗಿ ಸಾಯ್ತಾರೆ. ಇದು ನಿಮ್ಗೆ ಇಷ್ಟನಾ? ನಿಮ್ಮ ಮೇಲೆ ನಿಮ್ಮ ತಾಯಿ ನಂಬಿಕೆ ಬರಬೇಕು ಅಂದರೆ ಅವತ್ತಿನ ದಿನ ಏನು ನಡೀತು ಅಂತ ನನ್ನ ಹತ್ರ ಡೀಟೇಲ್ ಆಗಿ ಹೇಳಿ. ನನಗೆ ವಿಷಯ ಗೊತ್ತಾದರೆ ನಿಮ್ಮ ಪರವಾಗಿ ಡಿಫೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡ್ರಿ, ನೀವು ನನ್ನ ಪರ ವಾದ ಮಾಡೋದು ಬೇಡ, ನಾನು ನಮ್ಮಮ್ಮನಿಗೆ ಒಳ್ಳೆಯವನು ಅಂತ ಪ್ರೂವ್ ಮಾಡೋದು ಬೇಡ. ದಯವಿಟ್ಟು ನಾನು ಬಿಟ್ಟು ಹೋಗ್ರಿ. ನೋಡಿ, ನಾನು ಇಲ್ಲಿಂದ ಹೋಗಬೇಕು ಅಂದರೆ ಅವತ್ತಿನ ದಿನ ಏನು ನಡೀತು ಅಂತ ನನಗೆ ನೀವು ಹೇಳಲೇಬೇಕು. ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಕೋರ್ಟ್ ಹೇಗೂ ನನಗೆ ಶಿಕ್ಷೆ ಕೊಟ್ಟಿತ್ತು. ಕಷ್ಟನೋ ಸುಖನೋ ಹೇಗೂ ನಾನು ಜೈಲಲ್ಲಿ ಕಾಲ ಕಳೀತಿದ್ದೆ. ಕುಡಿಯೋ ಮಜ್ಜಿಗೆಲಿ ಕಡ್ಡಿ ಎಲ್ಲ ಹಾಕ್ಬಿಟ್ರಲ್ರಿ. ಮಾತಾಡ್ರಿ, ನಿಮ್ಮನ್ನ ಕೇಳ್ತಿರೋದು. ಯಾರೇ ನಿನ್ನ ಕಳ್ಸಿದ್ದು? ದೊಡ್ಡವರು. ಯಾರೀ ದೊಡ್ಡವ್ರು ಅಂದ್ರೆ? ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ಬೇಲ್ ಮೇಲೆ ಹೊರಗಡೆ ಬರಲೇಬೇಕು. ಹೊರಗೆ ಬರಬೇಕು ಅಂದರೆ ನೀವು ನನಗೆ ಹೇಳಲೇಬೇಕು. ಹೇಳಿ, ಅವತ್ತೇನಾಯ್ತು ಅಂತ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಅವತ್ತೇನಾಯ್ತು ಅಂತ ಸಾರ್ಗೆ ಹೇಳು. ನನಗೆ ಬೇಲ್ ಬೇಡ. ನೋಡಿ ಆದಿತ್ಯ, ಈಗ ನಿಮ್ಮನ್ನ ಅಪರಾಧಿ ಅಂತ ತಿಳ್ಕೊಂಡಿರೋರಿಗೆಲ್ಲ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕಲ್ವಾ? ಇಲ್ಲಾಂದ್ರೆ ನಿಮ್ಮನ್ನ ಅಪರಾಧಿ ಅಂತ ತಿಳ್ಕೊತಾರೆ. ಹೌದು ಕಣೋ, ನೀನು ಹೇಳಿದ್ರೇ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಆಗಲ್ವೋ? ನೀ ಸುಮ್ಮನೆ ನಿಂತ್ಕೊಳ್ಳೋ, ನಿನಗಿದೆಲ್ಲ ಅರ್ಥ ಆಗಲ್ಲ. ಆದಿತ್ಯ, ಯಾಕೆ ಸುಮ್ಮನೆ ನೀವು ಫ್ರೆಂಡ್ ಮೇಲೆ ರೇಗ್ತಾ ಇದ್ದೀರಾ? ಅವ್ರು ಹೇಳ್ತಾ ಇರೋದು ನೀವು ಒಳ್ಳೇದಕ್ಕೆ ಅಲ್ವಾ? ಈಗ ನೀವು ನಿರಪರಾಧಿ ತಾನೆ, ಹಾಗಂತ ನಿಮ್ಮ ತಾಯಿಗೆ ಪ್ರೂವ್ ಮಾಡಬೇಕೋ ಬೇಡವೋ?